ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ಅದನ್ನು ಒಂದೆರಡು ದಿನದ ವ್ಲಾಗ್ನೆಲ್ಲ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಗ್ಗೆನೇ ಬೇಗ ಇತ್ತು, ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಇನ್ನೂ 6:30 ಅಷ್ಟೇ. ಸೊ ಅಂದರೆ ಬೇಗ ಬೆಳಗಾಗುತ್ತಲ್ಲ ಇವಾಗ. ಬೇಗ ಬೆಳಗಾಗೋದು ಅಂದರೆ ಬೆಳಕು ಬೇಗ ಬರುತ್ತೆ ಅಷ್ಟೇ, ಸಮ್ಮರ್ ಇರೋದ್ರಿಂದ. ಆ್ಯಂಡ್ ಪಾಪು ಇನ್ನೂ ಮಲಗಿದ್ದಾನೆ. ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಗಿಲೆಲ್ಲ ತೊಳೆದು ಪೂಜೆ ಮುಗಿಸ್ಕೊಂಡೆ. ಆ್ಯಂಡ್ ದೇವ್ರ ಸಾಮಾನುಗಳನ್ನ ತೊಳೆಯೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಏನಂದರೆ ನಾನು ಒಂದು ಸಲ ಹುಣ್ಸೆಹಣ್ಣು ಮತ್ತು ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ಬೆಳಗ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಫಿಲ್ಟರ್ ವಾಟರ್ ಯೂಸ್ ಮಾಡಿ ತೊಳಿಕೊಳ್ತೀನಿ ಲಾಸ್ಟ್ನಲ್ಲಿ ಒಂದು ಸಲ. ಏನಂದರೆ ಹಾರ್ಡ್ ವಾಟರ್ ಸ್ಟೇನ್ಸ್ ಏನಿರುತ್ತೆ ಅದೆಲ್ಲ ಅದು ಉಳ್ಕೊಳ್ಳೋದಿಲ್ಲ. ಸೊ ನಾವು ಒಣಬಟ್ಟೆಯಿಂದ ಒರೆಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಫಿಲ್ಟರ್ ವಾಟರ್ ಯೂಸ್ ಮಾಡಿ ಒಂದು ಸಲ ತೊಳೆದ್ರೆ ಹೇಗೆ ತೊಳೆದಿರ್ತೀವೋ ಅದೇ ರೀತಿ ಇರುತ್ತೆ. ಏನು ಸ್ಟೈನ್ಸ್ ಆಗೋಲ್ಲ, ಅಥವಾ ಒಂಥರ ಆಗ್ತವೆ ತೊಳೆದು 1-2 ಅವರ್ಸ್ 3 ಅವರ್ಸ್ ಬಿಟ್ಟ ಮೇಲೆ. ಸೊ ಈ ಥರ ಮಾಡೋದ್ರಿಂದ ಚೆನ್ನಾಗಿರ್ತವೆ ಅಷ್ಟೇ. ಆ್ಯಂಡ್ ಇವತ್ತು ಏನಂದರೆ ಸ್ಯಾಟರ್ಡೇ ಇವತ್ತು. ನಾಳೆ ದೇವಸ್ಥಾನಕ್ಕೆ ಹೋಗಬೇಕಿರೋದು. ಅಂದರೆ ನಾನು 2 ದಿನದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪಾಪು ಇನ್ನೂ ಎದ್ದಿಲ್ಲ. ಅವನಿಗೆ ಹಾಲು ಕಾಯೋಕ್ಕಿಟ್ಟು ಆ್ಯಂಡ್ ಕಾಫಿಗಿಟ್ಟು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಹುಟ್ಟೋಟ್ಕೆ ಅಂದರೆ ಎಲ್ಲ ಕೆಲಸ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಗೊತ್ತಾ, ಪಾಪು ಎದ್ಬಿಟ್ರೆ ಆಮೇಲೆ ಏನೋ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಒಂದು ಇಂಟೆನ್ಷನ್ನಿಂದ ಆ ರೀತಿ ಮಾಡ್ಕೊಳ್ತೀನಿ ಅಷ್ಟೇ. ಇವತ್ತು ನೈವೇದ್ಯಕ್ಕೆ ಅಷ್ಟಾಗೇನು ಮಾಡಿಲ್ಲ, ಬಿಕಾಸ್ ನಮ್ಮ ತೋಟದಲ್ಲೇ ಹಣ್ಣಾಗಿರೋ ಒಂದು ಬಾಳೆಗೊನೆ ಇತ್ತಾ. ಸೊ ಅದರಲ್ಲೇ ಒಂದು ಚಿಪ್ ಬಾಳೆಹಣ್ಣು ಕುಯ್ಕೊಂಡು ಹಣ್ಣೇ ಇಟ್ಟಿದ್ದೀನಿ. ನಾನು ಏನಂದರೆ ಬೇಸಿಕಲಿ ನಮ್ಮ ಮನೆಯಲ್ಲಿ ನಾನ್ ವೆಜ್ಜೇ ಜಾಸ್ತಿ ದೇವ್ರ ಮನೆಯಲ್ಲಿ ಎಡೆಗೆ ಅಥವಾ ನೈವೇದ್ಯಕ್ಕೆ ಅಂತ ಹೇಳೋದು. ಮೊಟ್ಟೆ ಆಗಿರಲಿ ಅಥವಾ ಏನಾದರೂ ಚಿಕನ್ ಸಾಂಬಾರು ಈ ರೀತಿ ಮಾಡಿಬಿಟ್ಟು ಜಾಸ್ತಿ ಇಡ್ತಾರೆ. ಬಟ್ ಇವತ್ತು ನಮ್ಮ ತೋಟದ್ದೇ ಬಾಳೆಹಣ್ಣಿತ್ತಲ್ಲ ಅಂತ ಹೇಳಿಟ್ಟೆ. ಆ್ಯಂಡ್ ತೋಟದಿಂದ ಸ್ವಲ್ಪ ಏನಂದರೆ ಇದನ್ನು ತಂದಿದ್ದೆ, ಪಪ್ಪಾಯ ಹಣ್ಣು. ತೋಟದಿಂದ ಅಂದರೆ ಒಂದು ತೋಟದಿಂದ ತಂದಿದ್ದು, ಇನ್ನೆರಡು ಅಜ್ಜಿ ಮನೆಯಿಂದ ಕೊಟ್ಟು ಕಳಿಸಿದ್ರು. ಸೊ ಪಾಪು ಎದ್ದೇಳೋಷ್ಟರಲ್ಲಿ ಕಟ್ ಮಾಡಿಟ್ರೆ ಅವನು ಕೂಡ ತಿಂತಾನೆ ಅಂತ ಹೇಳಿ ಕಟ್ ಮಾಡಿದ್ದೀನಿ ನಾನು. ಅವನಿಗೆ ತುಂಬ ಇಷ್ಟ. ಅಂದರೆ ಎದ್ದ ತಕ್ಷಣ ಹಾಲು ಕೇಳ್ತಾನಲ್ಲ, ಹಾಲಿಗಿಂತ ಫಸ್ಟ್ ಇದನ್ನೇ ಕೊಟ್ಟರೆ ಚೆನ್ನಾಗಿ ತಿಂತಾನೆ ಅಂತ ಹೇಳಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಅವ್ನಿಗೇನಂದರೆ ಎದ್ದಿದ ತಕ್ಷಣ ನಾನು ಅವನ್ನ ಎತ್ಕೊಂಡು ಬಿಡಬೇಕು, ಇಲ್ಲಾಂದರೆ ಅಳೋದು ಈ ರೀತಿ ಮಾಡ್ತಿರ್ತಾನೆ. ಸೊ ಅವ್ನು ಎದ್ದೇಳೋಷ್ಟ್ರಲ್ಲಿ ಕೆಲಸ ಎಲ್ಲ ಮುಗಿಸಿದ್ರೆ ಒಂದು 1/2 ಅವರ್ ಅವನ್ನ ಸಮಾಧಾನ ಮಾಡಿ ಎತ್ಕೊಂಡು ಆಟ ಆಡಿಸಿ ಎಲ್ಲ ಬಿಟ್ಟರೆ ಚೆನ್ನಾಗಿ ಆಟ ಆಡ್ಕೊಳ್ತಾನೆ. ಆ್ಯಂಡ್ ಅವ್ನಿಗೂ ಕೂಡ ಇರಿಟೇಟ್ ಆಗೋಲ್ಲ. ಸೊ ಅದರಿಂದ ನಾನು 1 ಅವರ್ ಅಥವಾ 1.5 ಅವರ್ ಬೇಗ ಇದ್ದರೆ ಅವ್ನಿಗೆ ಒಳ್ಳೆ ಟೈಮ್ ಕೊಡ್ಬೋದು ಅಂತ ಹೇಳಿ ಈ ಥರ ಮಾಡ್ಕೊಳ್ತೀನಿ. ಆ್ಯಂಡ್ ಸೀಡ್ಸ್ ಎಲ್ಲ ಎತ್ತಿಡ್ತಾ ಇದ್ದೀನಿ, ಬಿಕಾಸ್ ಗಿಡಗಳು ಬೇಕು ಅಂತ ಹೇಳಿ. ಅಜ್ಜಿ ಮನೆ ಹತ್ರ ಇರೋದಿದ್ದಿಗೆ ಮರ. ಸೊ ಅಲ್ಲಿ ನಾನು ಕಿತ್ಕೊಂಡು ಬಂದಿದ್ದಲ್ವ. ಸೊ ಗಿಡಗಳು ಹಾಕಿದ್ರೆ ಅದೇ ಫ್ರೂಟ್ ನಮಗೂ ಸಿಗುತ್ತೆ ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಟಿಫನ್ಗೆ ಲೈಟಾಗಿ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಯಾಕೋ ಮೊಸರು ಅನ್ನ ತಿನ್ನಬೇಕು ಅನ್ನಿಸ್ತಿತ್ತು. ಎಲ್ರಿಗೂ ಬೇರೆ ಮಾಡಿಕೊಟ್ಟೆ. ಆ್ಯಂಡ್ ನಾನು ಸ್ವಲ್ಪ ಮೊಸರು ಅನ್ನ ತಿಂದೆ, ಅದ್ರ ಜೊತೆಗೆ ಈರುಳ್ಳಿ ಆ್ಯಂಡ್ ಮೊಟ್ಟೆಗಳು ಬೇಯಿಸೋಣ ಅಂತ ಹೇಳಿ ಇಟ್ಟಿದ್ದೀನಿ. ಆ್ಯಂಡ್ ಡೈಲಿ ಮೊಟ್ಟೆ ಬೇಯಿಸ್ತಾ ಇರ್ತೀನಿ. ಸೊ ಇವತ್ತು ಬೆಳಗ್ಗೆನೇ ಬೇಯಿಸೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ತೋಟಕ್ಕೆ ಹೋಗಿದ್ದೆ, ವಿಳ್ಯದೆಲೆ ಸಿಕ್ಕಿದ್ವು. ಸೊ ಅದನ್ನೆಲ್ಲ ತೊಗೊಂಡು ಬಂದು ಈ ರೀತಿ ಒಂದು ಪಾತ್ರೆನಲ್ಲಿ ಇಡ್ತೀನಿ, ಬಿಕಾಸ್ ಫ್ರೆಶ್ ಆಗಿರುತ್ತೆ. ಹಾಗೆ ಪಾತ್ರೆನಲ್ಲಿ ಒಂದು ಪ್ಲೇಟ್ ಕವರ್ ಮಾಡಿಟ್ರೆ ಅಂತ ಹೇಳಿ ನಾನು ಈ ನಡುವೆ ಅದನ್ನು ವಿಳ್ಯದೆಲೆ ಹಾಕ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಹಲಸಿನ ಬೀಜನ ಜಜ್ತಾ ಇದ್ದೀನಿ. ಇದನ್ನು ಜಜ್ಜಿ ಬಿಡಿಸಿಟ್ಕೊಳ್ಳೋದು, ಸಿಪ್ಪೆ ಬಿಡಿಸಿದ್ಮೇಲೆ ಸಾಂಬಾರಿಗೆ ಹಾಕ್ಕೊಳ್ಬೋದು. ಈ ಸಾಂಬಾರು ಏನಂದರೆ ತುಂಬ ಟೇಸ್ಟ್ ಬರುತ್ತೆ. ಆ್ಯಂಡ್ ಇದು ಪ್ರೋಟೀನ್ ರಿಚ್ ಕೂಡ. ಯಾರಾದರೂ ಪ್ರೋಟೀನಿಗೆ ನಾರ್ಮಲಾಗಿ ಹುಡುಕಾಡ್ತಿರ್ತೀರಲ್ಲ, ಸೊ ಯಾರಾದರೂ ತಿನ್ನೋದಿದ್ರೆ ಈ ರೀತಿ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ, ಹಲಸಿನ ಬೀಜದಲ್ಲಿ. ಆ್ಯಂಡ್ ಪಾಪು ನಾನು ಈ ರೀತಿ ಬಿಡಿಸ್ತಾ ಇರ್ತೀನಿ. ಆ್ಯಂಡ್ ಅವನೇ ಈ ರೀತಿ ಕೊಡೋದು ನನಗೆ. ಇವಾಗ ಹಲಸಿನ ಸೀಸನ್ ಅಲ್ವಾ, ಡೈಲಿ ಈ ರೀತಿ ನಾನು ಮಾಡೋದನ್ನ ನೋಡಿರ್ತಾನಲ್ಲ, ಸೊ ಅವನು ಕೂಡ ಆ ರೀತಿ ಚುಚ್ತಾನೆ, ನಾನು ಬಿಡಿಸ್ತಾ ಇರ್ತೀನಿ. ಒಂಥರ ಖುಷಿ ಅನಿಸುತ್ತೆ ನನಗೆ ಅವ್ನು ಈ ರೀತಿ ಎಲ್ಲ ಮಾಡಿದಾಗ. ಆ್ಯಂಡ್ ಅವ್ನಿಗೇನಂದರೆ ನಾನೇನು ಮಾಡ್ತಿದ್ದೋ ಅದನ್ನು ಮಾಡಿಬಿಡ್ಬೇಕು ಅವನು ಅದೇ ಕೆಲಸನ. ಸೊ ಮಕ್ಕಳು ಆ ರೀತಿ ಮಾಡೋಕ್ಕೆ ಬಂದಾಗ ಎನ್ಕರೇಜ್ ಮಾಡಿ, ಅಂದರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತಲ್ವಾ, ಅದರಿಂದ. ಸೊ ಅದನ್ನ ಬಿಡಿಸಿಟ್ಕೊಂಡು ಇವಾಗ ಮೊಶಪ್ ಮಾಡ್ತಾಯಿದ್ದೀನಿ. ಏನು ಸೊಪ್ಪು ಅಂತಂದರೆ ತೋಟದಲ್ಲೆಲ್ಲ ಸಿಗುತ್ತಲ್ಲ, ಆದರೆ ಹೊಲದ ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪು ಮತ್ತು ನಾನು ಬಸಳೆ ಸೊಪ್ಪು ಈ ಥರದ್ದೆಲ್ಲ ತುಂಬ ರೀತಿ ಸೊಪ್ಪು ಹಾಕಿ ಮೊಶಪ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೇಳೆ ಟೊಮೊಟೊ ಇದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ, ಕೆಳಗಡೆ ಇದೆ ಸೊಪ್ಪಿನ ಕೆಳಗದು. ಮೇಲೆ ಹಲಸಿನ ಬೀಜ ಲಾಸ್ಟಲ್ಲಿ ಚಚ್ಚಿದ್ನೆಲ್ಲ ಹಾಕಿದ್ದೀನಿ. ಇದಕ್ಕೆ ಒಂದು ಬದನೇಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಶಪ್ಗೆ ಬದನೇಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಗುಂಡು ಬದನೇಕಾಯಿ ಹಾಕ್ಬೇಕಷ್ಟೇ.
ಸೊ ಇವತ್ತು ಸಂಜೆ ಮೀನು ಹಿಡ್ಕೊಂಡು ಬಂದಿದ್ದರು, ಅಂದರೆ ನಮ್ಮ ಊರಲ್ಲಿ ಕೆರೆ ಇದೆಯಲ್ಲ ಅಂತ. ಸೊ ಅದನ್ನು ಫಿಶ್ ಸಾಂಬಾರು ಮಾಡಿ ಮತ್ತು ಫಿಶಲ್ಲಿ ಮೊಟ್ಟೆ ಸಿಕ್ಕಿತ್ತು, ಆ ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಪಾಪಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸೋಪ್ ತೊಗೊಂಡೆ. ಅವನು ಅದ್ರ ಮೇಲಿರೋ ಪ್ರಿಂಟಿಂಗ್ ಬೇಬಿ ನೋಡಿಬಿಟ್ಟು ಪಾಪು ಅಂತ ಹೇಳಿ ತೋರಿಸ್ತಾ ಇದ್ದ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅದ್ರದ್ದು ಕ್ಲಿಪ್ಪಿಂಗ್ ಇದು. ಅದಕ್ಕಿಂತ ಮುಂಚೆ ಒಂದು ರೆಸಿಪಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಪಪ್ಪಾಯ ಹಚ್ಚಿಟ್ಟಿದ್ದೀನಿ, ಪಪ್ಪಾಯ ಕಾಯಿನ. ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ, ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಚಿಕನ್ಗೆ ಯಾವ ರೀತಿ ಮಸಾಲೆ ರುಬ್ತೀರಾ, ಕಾಯಿ, ಮಸಾಲೆ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಆ ರೀತಿ ರುಬ್ಕೊಳ್ಬೇಕು. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಟೊಮೆಟೊ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿ ಹಚ್ಚಿಟ್ಟಿರೋ ಪಪ್ಪಾಯ ಹಾಕ್ತಾಯಿದ್ದೀನಿ. ಇದನ್ನ ನೀಟಾಗಿ ನೀರೆಲ್ಲ ಡ್ರೈ ಆಗೋವರೆಗೂ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇವಾಗ ರುಬ್ಬಿರೋ ಮಸಾಲೆ ಹಾಕಿ ಮಸಾಲೆ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪಲ್ಯ ಅಂತೂ. ಅಂದರೆ ನಮ್ಮ ಮನೆ ಮುಂದೆನೇ ಮರ ಇತ್ತಲ್ಲ, ಸೊ ನನಗೆ ಈ ರೀತಿ ಮನೆಯಲ್ಲಿ ಸಿಗೋ ತರಕಾರಿಗಳಲ್ಲಿ ಅಡುಗೆ ಮಾಡೋದು ತುಂಬ ಇಷ್ಟ. ಈ ನಡುವೆ ಅಂತೂ ಆಲ್ಮೋಸ್ಟ್ 1 ಮಂತ್ ಆಗಿದೆ ತರಕಾರಿನೇ ತರಿಸಿಲ್ಲ ನಾನು ಹೊರಗಡೆಯಿಂದ. ಟೊಮ್ಯಾಟೊ ಒಂದೇ ತರ್ತಾ ಇರೋದು, ಆದರೆ ಅದನ್ನು ಕೂಡ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಬಿಕಾಸ್ ತುಂಬ ಕೆಮಿಕಲ್ಸ್ ಯೂಸ್ ಮಾಡೋದು ಟೊಮಾಟೊಗೇ. ಆ್ಯಂಡ್ ನಾನು ಹೇಳಿದ್ನಲ್ಲ ಕೈ ತೋಟ ಮಾಡ್ಕೊಂಡಿದ್ದೀನಿ ಅಂತ, ಅಲ್ಲೇ ತುಂಬ ಸಿಗ್ತಿದೆ. ಆ್ಯಂಡ್ ನುಗ್ಗೆ ಸೊಪ್ಪು ಸಿಗುತ್ತೆ, ಈ ರೀತಿ ಏನಾದರೂ ಸೊಪ್ಪುಗಳೆಲ್ಲ ಸಿಗುತ್ತೆ, ಬಾಳೆಕಾಯಿ, ಹಲಸಿನಕಾಯಿ ಎಲ್ಲ ಸಿಗುತ್ತಲ್ಲ, ಈ ಥರದನ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆವಾಗ ಪಾಪು ಮುಂದೆ ಕೂತಿದ್ದೇನೆ. ಆ್ಯಂಡ್ ಇದು ನನ್ನ ಅಕ್ಕನ ಮಗಳು ಅಂತ ಅಂದರೆ ನನ್ನ ಹಸ್ಬೆಂಡ್ ರಿಲೇಟಿವ್ಸ್. ಸೊ ಪಾಪು ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಿ ಬರೋಣ, ಹತ್ರನೇ ಅಲ್ವಾ. ಸೊ ಅವಳು ಹಾಲಿಡೇಸ್ಗೆ ಅಂತ ಹೇಳಿ ಊರಿಗೆ ಬಂದಿದ್ದಾಳೆ, ಅವಳನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಹೂ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ನಾವು ತುರುವೇಕೆರೆಯಲ್ಲಿ ಹೂ ತೊಗೊಳ್ತಾ ಇದ್ವಿ. ಆ್ಯಂಡ್ ನಾರ್ಮಲಾಗಿ ನಾನು ಬಂದರೆ ಈ ತಾತನ ಹತ್ರನೇ ಹೂ ತೊಗೊಳ್ಳೋದು. ತುರುವೇಕೆರೆ ಟೌನ್ನಲ್ಲಿ, ಅಂದರೆ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಸಿಗ್ತಾರೆ. ಸೊ ಎಲ್ಲಿ ಹೋದರೂ ಕೂಡ ನಾನು ಇಲ್ಲೇ ತೊಗೊಳ್ಳೋದು. ಆ್ಯಂಡ್ ಚೆನ್ನಾಗಿರುತ್ತೆ ಹೂ ಕೂಡ, ಅಂದರೆ ಎಲ್ಲ ಕಡೆ ಚೆನ್ನಾಗಿರುತ್ತೆ. ಬಟ್ ನಾನೇನಂದರೆ ಏನು ತೊಗೊಂಡ್ರು ಕೂಡ ಈ ರೀತಿ ಸ್ಟ್ರೀಟ್ ಸೈಡಲ್ಲಿ, ಅಂದರೆ ವಯಸ್ಸಾದವ್ರು ಇರ್ತಾರಲ್ಲ, ಅಥವಾ ತರಕಾರಿ ಏನೇ ಆಗಲಿ ಆ ಥರದ್ದವ್ರ ಹತ್ರನೇ ತೊಗೊಳ್ಳೋದು ನಾನು. ಏನಂದರೆ ಅವರಿಗೆ ಬೇಗ ವ್ಯಾಪಾರ ಆದರೆ ಅವ್ರು ಬೇಗ ಮನೆಗೆ ಹೋಗ್ಬೋದಲ್ವ, ಅಂದರೆ ಸಿಕ್ದಂಗೆ ಆಗುತ್ತೆ ಅವ್ರಿಗೂ ಕೂಡ ಅಂತ ಆ ಥರ ಯೋಚನೆ ಮಾಡ್ತಿರ್ತೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗಿತ್ತಲ್ಲ, ಮಳೆ ಬರೋ ಥರ ಆಗಿತ್ತು. ಆ್ಯಂಡ್ ಇದು ನೊಣವಿನಕೆರೆನಲ್ಲಿದ್ದೀವಿ ನಾವಿವಾಗ. ಸೊ ಇಲ್ಲೇ ಹತ್ರದಲ್ಲಿ ದೇವಸ್ಥಾನ ಇರೋದು, ಹೋಗ್ತಾ ಇದ್ವಿ. ಆ್ಯಂಡ್ ಪಾಪು ಕೂಡ ಮಲ್ಕೊಂಡಿದ್ದಾನೆ, ಅಂದರೆ ಅವನು ನಾರ್ಮಲಾಗಿ ಮಲಗಿಬಿಡ್ತಾನೆ ಈ ರೀತಿ ಎಲ್ಲಾದರೂ ಹೋಗ್ತಾ ಇದ್ದರೆ. ದೇವಸ್ಥಾನಕ್ಕೆ ಇವಾಗಷ್ಟೇ ಬಂದ್ವಿ. ಏನು ಅಂದರೆ ಗೊತ್ತಿಲ್ಲ, ದೇವಸ್ಥಾನ ಅಂದರೆ ಅಷ್ಟು ಇಷ್ಟಪಡ್ತಾನೆ. ಇವಾಗಷ್ಟೇ ಒಳಗಡೆ ಬಂದ, ಆವಾಗಲೇ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಕೈ ಮುಗಿಯೋದಕ್ಕೆ ಈ ಥರ ಎಲ್ಲ. ತುಂಬ ಇಷ್ಟಪಡ್ತಾನೆ ಈ ರೀತಿ ಎಲ್ಲ ಕರ್ಕೊಂಡು ಬಂದರೆ ಅವನ್ನ. ಸೊ ಇದು ನಮ್ಮ ಮನೆ ದೇವರು. ಆ್ಯಂಡ್ ಪಾಪು ಬರ್ಡೇಗೆ ನಾವು, ಅಂದರೆ ಮನೆಯಲ್ಲಿ ದೇವ್ರುಗಳನ್ನ ಕರ್ಕೊಂಡು ಬಂದು ಫಂಕ್ಷನ್ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದಕ್ಕೇನಂದರೆ ಮಡ್ಲಕ್ಕಿ ಇದನ್ನೆಲ್ಲ ಕೊಟ್ಟು ಮನೆಗೆ ಕರೆಯೋ ಥರ ಆ ಥರ ಮಾಡ್ತೀವಿ. ಆ್ಯಂಡ್ ಆ ವಿಷಯಕ್ಕೋಸ್ಕರ ಬಂದಿದ್ದು, ಪಾಪು ಬರ್ಡೇ ಸೆಲೆಬ್ರೇಷನ್ಗೆ ಇನ್ವೈಟ್ ಮಾಡೋ ಥರ, ಅವ್ರುಗಳ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ದೇವ್ರುಗಳ್ನೆಲ್ಲ. ಸೊ ಆ ವಿಷಯವಾಗಿ ಬಂದಿದ್ದಿದ್ದು. ಆ್ಯಂಡ್ ಪಾಪು ನೋಡಿ ಈ ರೀತಿ ಎಲ್ಲ ಮಾಡ್ತಾಯಿರ್ತಾನೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರೆ. ಮನೆಗೆ ಬಂದಮೇಲೆ ನಾನಿವಾಗ ಸ್ವಲ್ಪ ಹುಳಿ ಸಾರು ಮಾಡಿ ನುಗ್ಗೆ ಸೊಪ್ಪು, ಮೊಟ್ಟೆ ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್. ಪೈನಾಪಲ್ ಕೇಸರಿ ಬಾತ್ ಮಾಡೋಣ ಅಂತ ಹಚ್ಚಿಟ್ಕೊಂಡಿದ್ದೀನಿ. ಫಸ್ಟು ದ್ರಾಕ್ಷಿ, ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಅದಾದಮೇಲೆ ರವೆನ ಹುರಿದಿಟ್ಟು ಎಲ್ಲ ಸಪ್ರೇಟ್ ಇಟ್ಕೊಳ್ಬೇಕು. ಆಮೇಲೆ ಪ್ಯಾನ್ಗೆ ತುಪ್ಪ ಹಾಕಿ ಕಟ್ ಮಾಡಿರೋ ಪೈನಾಪಲ್ನ ನಾವು ಹುರ್ಕೊಳ್ಬೇಕು. ಅದೆಲ್ಲ ಸ್ವಲ್ಪ ಮೆತ್ತಗಾಗಿದ್ದಾದಮೇಲೆ ನೀರು ಹಾಕಿ, ಸಕ್ಕರೆ ಮತ್ತು ಏಲಕ್ಕಿ ಹಾಕಿ, ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ತಕ್ಕನಾಗೆ ಕುದಿಸ್ಕೋಬೇಕು ನೀರನ್ನ. ಅದಾದಮೇಲೆ ಬೇಕಿದ್ದರೆ ಕೇಸರಿ ಪೌಡರ್ ಹಾಕ್ಕೊಳ್ಬೋದು, ನಾನು ಯೂಸ್ ಮಾಡಿಲ್ಲ ಏನು ಆರ್ಟಿಫಿಷಿಯಲ್ ಕಲರ್ಸ್. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ ಅಷ್ಟೇ. ಇದಾಗಿದ್ದಾದಮೇಲೆ ರವೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ, ರೆಡಿ ಆಯಿತು. ಉಪ್ಪಿಟ್ಟು ಅದ್ರ ಜೊತೆಗೆ ಕೇಸರಿ ಬಾತ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಪುಟ್ಟ ಕೈ ಬಂದು ಸ್ನ್ಯಾಕ್ಸ್ ಎತ್ಕೊಳ್ತಾ ಇದೆ. ನಾನು ಸೈಡ್ಸ್ಗೆ ಈ ರೀತಿ ಏನಾದರೂ ಇಟ್ಕೊಂಡಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.